ಹಾಸನದ ವಕೀಲ ದೇವರಾಜೇಗೌಡ ವಿರುದ್ಧ ದೂರು ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಎಲ್ಲವನ್ನೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಎಸ್ಐಟಿ ಏನು ಮಾಡ್ತಾ ಇದೆ ಅಂತ ಎಲ್ಲವನ್ನು ನಾನು ಹೇಳಲಿಕ್ಕೆ ಆಗೋದಿಲ್ಲ. ಏನು ದೂರು ಬರುತ್ತೆ ಅದನ್ನು ಕಾನೂನು ಪ್ರಕಾರ ನೋಡುತ್ತೆ. ವಿಡಿಯೋ, ವೈರಲ್ ದೂರು, ಸ್ಟೇಟ್ಮೆಂಟ್ ಎಲ್ಲವನ್ನೂ ಕೂಡ ನೋಡುತ್ತೆ. ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಮಾಡ್ತಾರೆ ಇವ್ರೆ, ಅದೆಲ್ಲವನ್ನು ನಾನು ಹೇಳಕ್ ಬರುತ್ತಾ? SIT ಏನ್ ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ ಹೇಳೋದಿಲ್ಲ. ಅವ್ರಿಗೇನು ಕಾನೂನು ಪ್ರಕಾರ ಅವ್ರಿಗೇನು ನಾವು ಮ್ಯಾಂಡೇಟ್ ಕೊಟ್ಟಿದ್ದೀವಿ ಆ ಪ್ರಕಾರ ಮಾಡ್ತಾರೆ. ಅದನ್ನೆಲ್ಲ ನಾವು ಪ್ರತಿ ದಿವಸನೂ ಕೂಡ ಅದನ್ನ ಹೇಳಕ್ ಬರೋದಿಲ್ಲ. ಏನೆಲ್ಲ ಕಂಪ್ಲೇಂಟ್ಸ್ ಬರುತ್ತೆ, ಏನ್ ಅವರಿಗೆ ಪ್ರೊಸೀಜರ್ ಅಲ್ಲಿ ಏನ್ ಮಾಡಬೇಕು ಅದನ್ನೆಲ್ಲ SIT ಮಾಡ್ತಾರೆ. ಅದನ್ನ ಪ್ರತಿ ದಿವಸನೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಹೇಳಕ್ ಆಗೋದಿಲ್ಲ. ಕ್ರಮ ತೊಳ್ತಾರೆ. ಅವರು ಗಮನಿಸ್ತಾರೆ. ವಿಡಿಯೋ ವೈರಲ್ ಆಗಿರ್ಬೋದು, ಸ್ಟೇಟ್ಮೆಂಟ್ಗಳು ಬರೋದಿರ್ಬೋದು, ಕಂಪ್ಲೇಂಟ್ಸ್ಗಳು ಬರೋದಿರ್ಬೋದು, ಅದೇನೇ ಬಂದರೂ ಅವರಿಗೆ SITನವರು ಅದನ್ನ ನೋಡ್ಕೊಳ್ತಾರೆ. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆದಿದ್ರೆ ಬೇರೆ ವಿಚಾರ. ಆದ್ರೆ ಈ ಕೇಸಿಗೆ ಅಲ್ಲಲ್ಲ, ಇದು ಎಲ್ಲ ಒಟ್ಟಾರೆ ಇದಕ್ಕೆ ಬರುತ್ತಲ್ವಾ, ಈ ಹಗರಣಕ್ಕೆ ಬರುತ್ತೆ. ಅದರಿಂದ ಅವರೇ ಅದನ್ನ SITನವರೇ ಗಮನಿಸ್ತಾರೆ. ಎಲ್ಲ ಮಾಡ್ತಾರೆ ಇವ್ರೆ, ಅದೆಲ್ಲವನ್ನು ನಾನು ಹೇಳಕ್ ಬರುತ್ತಾ? SIT ಏನ್ ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ ಹೇಳೋದಿಲ್ಲ. ಅವ್ರಿಗೇನು ಕಾನೂನು ಪ್ರಕಾರ ಅವ್ರಿಗೇನು ನಾವು ಮ್ಯಾಂಡೇಟ್ ಕೊಟ್ಟಿದ್ದೀವಿ ಆ ಪ್ರಕಾರ ಮಾಡ್ತಾರೆ. ಅದನ್ನೆಲ್ಲ ನಾವು ಪ್ರತಿ ದಿವಸನೂ ಕೂಡ ಅದನ್ನ ಹೇಳಕ್ ಬರೋದಿಲ್ಲ. ಏನೆಲ್ಲ ಕಂಪ್ಲೇಂಟ್ಸ್ ಬರುತ್ತೆ, ಏನ್ ಅವರಿಗೆ ಪ್ರೊಸೀಜರ್ ಅಲ್ಲಿ ಏನ್ ಮಾಡಬೇಕು ಅದನ್ನೆಲ್ಲ SIT ಮಾಡ್ತಾರೆ. ಅದನ್ನ ಪ್ರತಿ ದಿವಸನೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಹೇಳಕ್ ಆಗೋದಿಲ್ಲ. ಕ್ರಮ ತೊಳ್ತಾರೆ. ಅವರು ಗಮನಿಸ್ತಾರೆ. ವಿಡಿಯೋ ವೈರಲ್ ಆಗಿರ್ಬೋದು, ಸ್ಟೇಟ್ಮೆಂಟ್ಗಳು ಬರೋದಿರ್ಬೋದು, ಕಂಪ್ಲೇಂಟ್ಸ್ಗಳು ಬರೋದಿರ್ಬೋದು, ಅದೇನೇ ಬಂದರೂ ಅವರಿಗೆ SITನವರು ಅದನ್ನ ನೋಡ್ಕೊಳ್ತಾರೆ. ಈ ಕೇಸ್